ಡಿ ನ್ಯೂಸ್ ಕನ್ನಡಕ್ಕೆ ಆತ್ಮೀಯ ಸ್ವಾಗತ. ನೀರಿಗಾಗಿ ಬೀದಿಗಿಳಿದ ರೈತರು ಜಾನುವಾರುಗಳಿಗೆ ಕುಡಿಯುವ ನೀರು ಬಿಡುವಂತೆ ಆಗ್ರಹಿಸಿ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಹತ್ತಿರ ಭಾರತೀಯ ಕಿಸಾನ್ ಸಂಘ ಇಂಡಿ ಇವರ ವತಿಯಿಂದ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ಬಳಿ ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರದ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಸಿಂಗ್ ಕಾಕರೆ ಮಾತನಾಡಿ, ಇಂಡಿ ತಾಲೂಕಿನ ತಡವಲಗ, ಅತರ್ಗ, ನಿಂಬಾಳ ಕೆರೆಗಳನ್ನು ತುಂಬಿಸಬೇಕು ಹಾಗೂ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ ಮೂಲಕ ಟೆಲೆಂಡ್ ಅವರಿಗೆ ನೀರು ಹಾಯಿಸಿ ಜಾನುವಾರುಗಳಿಗೆ ಕುಡಿಯಲು ನೀರು ಸರಬರಾಜು ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿಯನ್ನು ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು ತರಾಟೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಇಂಡಿ ತಾಲೂಕು JDS ಅಧ್ಯಕ್ಷರಾದ BD ಪಾಟೀಲ್ ಅವರು ಮಾತನಾಡಿ, ಈ ಬಾರಿ ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಜನರು ತತ್ತರಿಸಿದ್ದಾರೆ. ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯೇ ಆಗಿದೆ. ಇದನ್ನು ಮನಗಂಡು ತಿಡಗುಂದಿ ಕಾಲುವೆ ಮೂಲಕ ತಡವಲಗ, ಅತರ್ಗ, ನಿಂಬಾಳ, ಕೊಟ್ಟನಾಳ ಕೆರೆಗಳನ್ನು ತುಂಬಿಸಬೇಕೆಂದು ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ಮಾತನಾಡಿ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆರೆ ಕಟ್ಟೆಗಳು ಬರ್ತಿಲ್ಲ. ನಮ್ಮ ಅಣೆಕಟ್ಟುಗಳಿಂದ ಅವೈಜ್ಞಾನಿಕವಾಗಿ ಹೊರ ರಾಜ್ಯಕ್ಕೆ ನೀರು ಬಿಟ್ಟು ಈಗ ಅಣೆಕಟ್ಟುಗಳಲ್ಲಿ ನೀರಿಲ್ಲ ಎಂದು ಹೇಳುವುದು ಯಾವ ನ್ಯಾಯ ಎಂದು ಹೇಳಿದರು. ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಇಂಡಿ ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರು ಪ್ರತಿಭಟನೆ ನಿರತ ರೈತನನ್ನು ಮನವೊಲಿಸಲು ಯತ್ನಿಸಿದರು. ಆದರೆ ರೈತರು ತಮ್ಮ ಪಟ್ಟು ಬಿಡಲಿಲ್ಲ. ಆದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಎಂದು ರೈತರನ್ನು ರಸ್ತೆಯಿಂದ ಈಚೆ ಕರೆದುಕೊಂಡು ಬಂದು ಸಂಧಾನ ಮಾತುಕತೆ ನಡೆಸಿದರು. ಆದರೂ ಫಲ ನೀಡಲಿಲ್ಲ. ನಂತರ ಸಾಯಂಕಾಲ 5 ಗಂಟೆಗೆ ಇಂಡಿ ಉಪವಿಭಾಗಾಧಿಕಾರಿ ಅಬೇದ್ ಗದ್ಯಾಳ್ ಅವರು ಬಂದು ರೈತರನ್ನು ಸಮಾಧಾನಪಡಿಸಲು ಹರಸಾಹಸ ಪಟ್ಟರು. ಯಾವುದೇ ಪ್ರಯೋಜನವಾಗಿಲ್ಲ. ಈ ಸಂದರ್ಭದಲ್ಲಿ ರೈತ ಮಹಿಳೆಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮುಂಜಾಗ್ರತಾ ಕ್ರಮ ಹೊರ್ತಿ ಪೊಲೀಸ್ ಠಾಣೆ PSI ಸೀತಾರಾಮ ಲಮಾಣಿ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರುನಾಥ ಬಗಲಿ ಸೇರಿದಂತೆ ಅನೇಕರು ಮಾತನಾಡಿದರು. ರೈತ ಮುಖಂಡರಾದ ಚನ್ನಪ್ಪ ಮಿರಗಿ, ದರೇಪ ಸುಧಾಮ, ಈರಣ್ಣ ಗೋಟ್ಯಾಳ, ದರೇಪ ತೇಲಿ, ನಾಗೇಶ್ ಹೇಗಡ್ಯಾಳ, ಚಂದಪ್ಪ ಮಿರಗಿ, ಅಂಬಣ್ಣ ಪಂತೋಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ದೇಸು ಚೌಹಾಣ, ಡಿ ನ್ಯೂಸ್ ಕನ್ನಡ. ಇಲ್ಲಿ ಬಹುತೇಕವಾಗಿ ನೋಡ್ರಿ, ಗುತ್ತಿ ಬಸವಣ್ಣ ಇವತ್ತು ಯಾಕೆ ಕಾಲುವೆಗೆ ನೀರು ಬರಲ್ಲ. ಇವತ್ತು ನಾವೆಲ್ಲ ಕಳೆದ 2023 ಹೋರಾಟ ನೀವು ಕೂಡಿ ಮಾಡೋಣ. ಸಂಬಂಧಪಟ್ಟ ಅಧಿಕಾರಿಗೆ ಎಚ್ಚರಿಕೆ ಕೊಡೋಣ. ಒಂದು ವೇಳೆ ನಮಗೆ ನೀರು ಬಿಡದೇ ಇದ್ದರೆ ಇವತ್ತೇನು 7 TMC ನೀರು ಅದ, 1 TMC ಇವತ್ತು ನಮ್ಮ ಕೆರೆಗಳಿಗೆ ಎಲ್ಲ ಕೆರೆಗಳಿಗೆ ನೀರು ಬಿಡದೇ ಇದ್ದರೆ ನಾವು ಇವತ್ತೇನು ಅಮಾನ ಸತ್ಯಾಗ್ರಹ ಮಾಡ್ತೇವೋ, ಏನು ರಸ್ತೆ ತಡೆ ಮಾಡ್ತೇವೋ, ಏನು ಹಾವೇ ಬಂದ್ ಮಾಡ್ತೇವೆ ಅಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮೂಲಕ ನಾನು ಹೇಳ್ತೇನೆ, ಒಂದು ರೈತರ ಒಂದು ದೊಡ್ಡ ಹೋರಾಟಗಾರನ ಇವತ್ತು ನೀವು ಇದು ಮಾಡಿಕೊಡದೆ ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟವನ್ನಕ್ಕೆ ಇವತ್ತು ನಮಗೆ ನೀರನ್ನು ಬಿಡಬೇಕು, ನಮ್ಮ ಹಕ್ಕನ್ನು ನಮಗೆ ಕೇಳಕ್ಕೆ ಇವತ್ತು ನಾವು ಬಂದಿದ್ದೆವು. ಮತ್ತು ಇವೆಲ್ಲ ಶಾಂತಿ ರೀತಿಯಿಂದ ಇವೆಲ್ಲ ಕಷ್ಟ ಎಲ್ಲ ಬಂದಿರಿ. ಇವತ್ತು ಹಿಂದಿ ಕಡೆ ಎಲ್ಲ ಒಣಗ್ಲಾಗತ್ತವ, ನೀರಿಲ್ಲ. ಇವತ್ತು ಎಲ್ಲೋ ಟ್ಯಾಂಕರ್ ಮೂಲಕ ತಂದು ಕೂಡ ಇವತ್ತು ಯೋಜನೆಗಳನ್ನು ಜಾರಿಗೆ ತಂದಿರುವಂತ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ನಿಂಬೆ ಗಿಡಗಳಿಗೆ ನೀರು ಪೂರೈಕೆ ಮಾಡದಿರುವಂತ ಸರ್ಕಾರಕ್ಕೆ, ನಿಂಬೆ ಗಿಡಗಳಿಗೆ ನೀರು ಪೂರೈಕೆ ಇರುವ ಸರ್ಕಾರಕ್ಕೆ, ಜನತುಂಬಿ ಯೋಜನೆಗಳ ಅನುಷ್ಠಾನಗೊಂಡು ನೀರು ಬಿಡದಿರುವಂತ ಸರ್ಕಾರಕ್ಕೆ ಏನೇ ಬರ್ಲಿ ರೈತರ ನ್ಯಾಯಯುತವಾದ ಹೋರಾಟಕ್ಕೆ, ರೈತ ಪರ ನ್ಯಾಯಯುತವಾದ ಹೋರಾಟಕ್ಕೆ. ಇಲ್ಲಿ ತಡವಲಗ, ಅತರ್ಗ, ಇವತ್ತೇನು ಕೂಡಿಗಿ, ಹೊಳೆಗಾಂವ್, ರೂಗಿ, ರಾಜ್ಯ ಸುತ್ತಮುತ್ತಲಿನ ಬಂದಿರತಕ್ಕಂಥ ರೈತ ಬಂಧುಗಳೇ, ಇಲ್ಲಿ ಏನು ಇವತ್ತು ಆಲಿಮಟ್ಟಿ ಕೃಷ್ಣ ಆಲಿಮಟ್ಟಿಯಿಂದ ಇವತ್ತೇನು ನಮ್ಮ
ಸುಮಾರು 10-15 ಕೆರೆಗಳು ಬಿಕರ ಬರಗಾಲಕ್ಕೆ ತುತ್ತಾಗಿ ಕುಡ್ಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವು ಇಲ್ಲ, ನಿಂಬೆ ಗಿಡ ಎಲ್ಲ ಒಣಗಿ ಹೊಂಟಾವ. ಇವತ್ತೇನು ಆಲಿಮಟ್ಟಿಯಲ್ಲಿ 7 TMC ನೀರದ. ಆ ನೀರನ್ನು ಇವತ್ತು 1 TMC ನೀರನ್ನು ಬಿಟ್ಟರೆ ಸುಮಾರು ನಮ್ಮ ಇಂಡಿ ತಾಲೂಕಿನ 16 ಹಳ್ಳಿಗಳಿಗೆ ಇವತ್ತು ಕೆರೆಗಳಿಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನೀರನ್ನು ಬಿಡಬೇಕಂತ ತಿಳ್ಕೊಂಡು ಸುಮಾರು 1 ಗಂಟೆಗಳಿಂದ ಇಲ್ಲೇನು ಜೋಡುಗುಡಿ ಹಚ್ಚಿರ, ತಡವಲ್ಗ ಜೋಡುಗುಡಿ ಹಚ್ಚಿರ, ಇವತ್ತು ಯಾವ ಮರಳು ಸಿದ್ದೇಶ್ವರ ಒಂದು ದೇವಸ್ಥಾನದ ಅಡಿ ಇವತ್ತು ಎದುರುಗಡೆ ರೈತರು ನಡೆಸಿರ್ತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇವತ್ತು ಸರ್ಕಾರಕ್ಕೆ ಗಮನವನ್ನು ಸೆಳಲಿಕ್ಕೆ, ಸರ್ಕಾರಕ್ಕೆ ಒತ್ತಡವನ್ನು ಮಾಡಲಿಕ್ಕೆ ಇವತ್ತು ಸುಡು ಬಿಸಿಲಲ್ಲಿ ಸತ್ಯಾಗ್ರಹವನ್ನು ನಡೆಸಿದ್ದೇವೆ. ಯಾಕಪ್ಪ ಅಂದ್ರೆ ಇವತ್ತು ನಾವೆಲ್ಲ ನೋಡಿರ್ಬೋದು, ತಡವಲ ಕೆರೆಗೆ ನೀರಿಲ್ಲ, ರಾಜಾಳ ಕೆರೆಗೆ ನೀರಿಲ್ಲ, ಅತ್ತಾರ್ಗ ಕೆರೆಗೆ ನೀರಿಲ್ಲ. ಇವತ್ತೇನು ಅಗಸ್ನಾಳ, ಬಸ್ನಾಳ, ಕೊಟ್ಟಾಳ ಸುಮಾರು ಇವೆಲ್ಲ ಇಂಡಿ ಮೇಲ್ಗಡೆ ಬರ್ತಕ್ಕಂಥ ಹೋರ್ತಿ ಭಾಗದಲ್ಲಿರ್ತಕ್ಕಂಥ, ಜಳಕಿ ಭಾಗದಲ್ಲಿರ್ತಕ್ಕಂಥ, ಅಂಜುಟಿ ಭಾಗದಲ್ಲಿರ್ತಕ್ಕಂಥ ಸುಮಾರು 36 ಹಳ್ಳಿಗಳಿಗೆ ಇವತ್ತು ಕುಡಿಯುವಂಥ ನೀರಿಲ್ಲ. ಆ ಕೆರೆಗಳಿಗೆ ನೀರು ಬಿಟ್ಟರೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಾಗಿ ನೀರಿನ ಒಂದು ಸಮಸ್ಯೆ ನೀಗ್ತದೆ. ಅದಕ್ಕಾಗಿ ನೀರನ್ನು ಬಿಡಬೇಕಂತ ತಿಳ್ಕೊಂಡು ಇವತ್ತೇನು ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರು ನ್ಯಾಯಯುತವಾಗಿ ನಡೆಸ್ತಕ್ಕಂಥ ಹೋರಾಟ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಿದೆ ಹೋರಾಟ. ಈ ಹೋರಾಟವನ್ನು ಯಶಸ್ವಿಯಾಗಲಿ ತಿಳ್ಕೊಂಡು ನಾನು ಇವತ್ತು JDS ಪಕ್ಷದ ವತಿಯಿಂದ ಕಳೆದ ವಿಧಾನಸಭಾ ಚುನಾವಣೆ ನಾನು ಸೋತಿರ್ಬೋದು. ಇವತ್ತು ರೈತರ ಪರವಾಗಿ ಏನೇ ಕೂಗಲಾದರೂ ಕೂಡ ಅವರಿಗೆ ನಾನು ಇವತ್ತು ಪ್ರತಿಯೊಂದು ಹೋರಾಟಕ್ಕೆ ಇವತ್ತು ಹೋರಾಟವನ್ನು ಯಶಸ್ವಿಗೊಳಿಸುವವರೆಗೆ ನಾನು ಹೋರಾಟವನ್ನು ಬಿಡುವುದಿಲ್ಲ. ಅದಕ್ಕಾಗಿ ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಕೂಡಲೇ ಇವತ್ತು 1 TMC ನೀರನ್ನು ಬಿಟ್ಟರೆ ನಾವು 7 TMC ಕೇಳಾಗತ್ತಿಲ್ಲ. 7 TMC ಒಳಗೆ 1 TMC ನೀರು ಬಿಟ್ಟರೆ ಇವತ್ತೆಲ್ಲ ಸಂಪೂರ್ಣವಾಗಿ ಕೆರೆಗಳಿಗೆ ನೀರು ಆಗ್ತದೆ. ಯಾಕಂದ್ರೆ ಇವತ್ತು ಅಫ್ಜಲ್ಪುರದಲ್ಲಿ ಕಳೆದ ತಿಂಗಳ ಇವತ್ತು ಶಿವಕುಮಾರ್ ರಾಟಿಕರ್ ಅಂತೇಳಿ ಮತ್ತು 15 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿದಕ್ಕಾರ ಇವತ್ತು ನಮ್ಮ ಜಿಲ್ಲೆಯವರು, ರಾಜ್ಯದ ಜನರು ಇವತ್ತು ಮುಖ್ಯಮಂತ್ರಿಗಳು ಕೂಡಿ 1 TMC ನೀರನ್ನು ಬಿಟ್ಟರು. 15 ದಿನಗಳವರೆಗೆ ಇವತ್ತು ನೀರನ್ನು ಹರಿತು. ಅಲ್ಲಿ ಇವತ್ತು ಭೀಮಾ ನದಿ ಇವತ್ತು ನೀರು ಹೋಯ್ತು. ಅಲ್ಲಿ ಇವತ್ತು ಅದೇ ರೀತಿಯಾಗಿ ಇವತ್ತು ಈ ಭಾಗದಲ್ಲಿ ಕೂಡ ರೈತರ ಕೂಗು, ಇವತ್ತು ನಿಂಬೆಗಳೆಲ್ಲ ಒಣಗಿ ಹೊಂಟಾವ, ಇವತ್ತು ದಾಳಿಂಬರಿ ಒಣಗಿ ಹೊಂಟಾರ, ದ್ರಾಕ್ಷಿಗಳೆಲ್ಲ ತೆಗಿಲಕತ್ತಾರ. ಟ್ಯಾಂಕರ್ ರೈತರು ನೀರು ಟ್ಯಾಂಕರ್ ಹಾಕ್ಬೇಕಾದ್ರೆ ಇವತ್ತು ರೈತರು ಯಾರು ನೀರು ಸುಮ್ಮಕ್ಕೆ ಸಿಗ್ತಾ ಇಲ್ಲ. ಇವತ್ತು ನೀರಿನ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಕೂಡಲೇ 1 TMC ನೀರನ್ನು ಬಿಡಬೇಕಂತ ತಿಳ್ಕೊಂಡು ನಾನು ಈ ಭಾಗದ ರೈತರ ಪರವಾಗಿ, ರೈತರ ನೋವಿನ ಪರವಾಗಿ ಸರ್ಕಾರಕ್ಕೆ ಕಳಕಳಿಯಿಂದ ಮನವಿ ಮಾಡ್ತೇನೆ. ಒಂದು ವೇಳೆ ಸರ್ಕಾರ ಸ್ಪಂದಿಸದೆ ಹೋದರೆ ಇವತ್ತು ನಾವು ಯಾವ ರೀತಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗಿ ತಿಳ್ಕೊಂಡು ಇವತ್ತು ನಮ್ಮ ರಾಜ್ಯ ಮುಖಂಡಗಳು ಬಂದಿದ್ದಾರೆ. ಈ ಭಾಗದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಬಂದಿದ್ದಾರೆ, ಕಾರ್ಮಿಕರು ಬಂದಿದ್ದಾರೆ. ಈ ಭಾಗದ ದನಕರಗಳನ್ನು ಸಾಕಿರ್ತಕ್ಕಂಥ ಅಣ್ಣ ತಮ್ಮ ರೈತರು ಕೂಡ ಬಂದಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಡವನ್ನು ಮಾಡ್ತೇನೆ, ಕೂಡಲೇ 1 TMC ನೀರನ್ನು ಬಿಡಬೇಕು. ಬಿಡದಿದ್ದರೆ ಇವತ್ತು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ನಾನು ಮನವಿಯನ್ನು ಮಾಡ್ತೇನೆ. ಮತ್ತು ಈಗಾಗಲೇ ಕಂದಾಯ ಉಪಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಹೇಳ್ತೇನೆ, ಮುಂದೆ ಆಗುವ ಅನಾಹುತಗಳಿಗೆ ನೀವೇ ಹೊಣೆಗಾರ ಆಗ್ತದೆ. ಅದಕ್ಕಾಗಿ ಕೂಡಲೇ ನಮ್ಮ ರೈತರ ಮನವಿಗೆ ಸ್ಪಂದಿಸಿ 1 TMCಯನ್ನು ನೀರು ಬಿಡುಗಡೆ ಮೂಲಕ ತಿರುಗುಂದಿ ಬ್ಯಾಜ್ಕ ಮೂಲಕ ಕೆರೆಗಳಿಗೆ ನೀರು ತುಂಬಬೇಕು. ಗುತ್ತಿ ಬಸವಣ್ಣ ಕಾಲುವೆಗೆ ನೀರನ್ನು ಹರಿಸಬೇಕು. ಯಾಕಂದ್ರೆ ಮನೆ ತಾಂಬಾಳಿತಾನೆ ಇವತ್ತು ನೀರು ಬಿಟ್ರಿ. ಈ ಕಡೆ ಬರ್ತಕ್ಕಂಥ ಬೆಳಕನಹಳ್ಳಿ, ಸಿರಕನಹಳ್ಳಿ, ಅತ್ತಾರ್ಗ, ಇವತ್ತೇನು ತಡವಲ್ಗ, ಬೋಳೆಗ, ರೋಗಿ ಮೂಲಕ ಏನು ಹಂಚಿಗೆ ಇವತ್ತು ಚಿಕ್ಕಮೇಲೆ ಹೋಗ್ತದೆ. ಆ ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಬಿಟ್ಟಿಲ್ಲ. ಇವತ್ತೇನು ಕೃಷ್ಣ ಕಾಲುವೆಗೆ ಇವತ್ತು ಲೋಣಿಕೇರಿ ತನಕ ಇವತ್ತು ನೀರು ಹರಿಸಿದ್ರಿ. ಇವತ್ತು ಪ್ರತಿ ಎಲ್ಲ ಹಳ್ಳಿಗಳಿಗೆ ನೀರನ್ನು ಬಿಡಬೇಕು, ಕೆರೆಗಳನ್ನು ತುಂಬಬೇಕು. ಇವತ್ತು ಇವತ್ತೆಲ್ಲ ಹಳ್ಳಕೊಳ್ಳಿಗೆ ನೀರನ್ನು ಹರಿಸಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಈ ಹೋರಾಟದ ಮೂಲಕ ರೈತರ ಪರವಾಗಿ, ಇಲ್ಲಿ ನೆರೆದಿರ್ತಕ್ಕಂಥ ಸುಡು ಬಿಸಿನಲ್ಲಿ ರೈತರ ನೊಂದರ ಪರವಾಗಿ ಸರ್ಕಾರಕ್ಕೆ ವಿನಂತಿಪೂರ್ವಕವಾಗಿ ಕಳಕಳಿಯ ಮೂಲಕ ನಾನು ಒತ್ತಾಯ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಅಂದ್ರೆ ತಮಗೆ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಇರ್ತಕ್ಕಂಥ ನೀರನ್ನ ಅಂದ್ರೆ ತಾವು ಸೊನ್ನೆ ಬ್ಯಾರೇಜ್ಗೆ ಬಿಟ್ಟಾರ. ಇಲ್ಲಿ ಈ ರೈತರಿಗೆ ಅನ್ಯಾಯ ಮಾಡಿ ಇನ್ನೊಂದು ರೈತರಿಗೆ ತೃಪ್ತಿಪಡಿಸುವಂಥ ಕೆಲಸ ಎಲ್ಲೋ ನಡೀತಾ ಇದೆ. ಈ ಕುರಿತು ಏನು ಹೇಳಿದ್ರು? ನಾನು ಅಫ್ಜಲ್ಪುರದಲ್ಲಿ ರೈತರು ಇವತ್ತು ಯಾಕೆ ಹೋರಾಟ ಮಾಡಿ ಇವತ್ತು ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು, ನಮ್ಮ ಜಿಲ್ಲಾದವರು ಜನಪ್ರತಿ ಒತ್ತಾಯ ಮಾಡಿ ನೀರು ಬಿಟ್ಟರು, ನನಗೇನು ಅಭ್ಯಂತರ ಇಲ್ಲ. ಇಲ್ಲಿ ಕೂಡ ನಮ್ಮ ರೈತರನ್ನ ಒತ್ತಾಯವನ್ನು ಮಾಡ್ತೇವೆ, ಕಳಕಳಿಯಿಂದ ಬೇಡ್ಕೊತೇವೆ. ನಮ್ಮದು ಪರಿಸ್ಥಿತಿ ಇವತ್ತು ಕೆಟ್ಟದೆ. ಇವತ್ತು 3 ತಿಂಗಳಾಯ್ತು ಇವತ್ತು ಎಲ್ಲ ಕೆರೆಗಳಿಗೆ ಒಂದು ಹನಿ ನೀರಿಲ್ಲ, ಬೋರ್ವೆಲ್ಗಳು ಬತ್ತು ಹೋಗ್ಯಾವ, ಬಾವಿಗಳು ಬತ್ತು ಹೋಗ್ಯಾವ. ನಾನು ಮನವಿ ಮಾಡ್ತೇನೆ, ನಮ್ಮ ಭಾಗ ಕೂಡ 1 TMC ನೀರನ್ನು ಕೊಡ್ರಿ. ಈ ಭಾಗದ ಮತ್ತು ಮನವಿ ನಾನು ಕಳಕಳಿಯಿಂದ ಇವತ್ತು ಎಲ್ಲಿ ಬೇಕಾದ ಬಿಡಿ, ಇನ್ನೂ 7 TMC ನಮ್ಗೆ ಬೇಡ, 1 TMC ನೀರನ್ನು ಕೊಟ್ಟರೆ ಇವತ್ತು ಎಲ್ಲ ತಿಳ್ಗುಂದಿ ಬ್ಯಾಜ್ಗೆ ನೀರು ಹರಿಸಿದ್ರೆ ಇವತ್ತು ನಮಗೆ ನೀರ ಅನುಕೂಲ ಆಗ್ತದೆ ಕೊಂಡು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಹೋರಾಟ ಮಾಡ್ತಾ ಇದ್ದೀರಿ, ಏಕೆ? ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಬರಗಾಲಕ್ಕೆ ತುತ್ತಾದ ತಾಲೂಕು ಅಂದರೆ ಇಂಡಿ ತಾಲೂಕು.
ಈ ಒಂದು 20 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಸಾಕಷ್ಟು, ಯಾಕಂದರೆ ಈಗಾಗಲೇ ಇಂಡಿ ತಾಲೂಕು ಅಂದರೆ ನಿಂಬೆ ಬೆಳೆಯಲ್ಲಿ ಭಾರತ ದೇಶದಲ್ಲಿ ತಾಲೂಕು ಆಗಿದ್ದು, ಈ ಒಂದು ಇಂಡಿ ತಾಲೂಕು ನಮ್ಮ ಕರ್ನಾಟಕದಲ್ಲಿ ಇದೆಯೋ ಅಥವಾ ಇಂಡಿಯಾದಲ್ಲಿ ಇದೆಯೋ ಗೊತ್ತಾಗ್ತಾ ಇಲ್ಲ. ಜನಪ್ರತಿನಿಧಿಗಳು, ಅದರಲ್ಲಿ ನೀರಾವರಿ ಸಚಿವರು ಏನಿದಾರ, ಈ ಇಂಡಿ ತಾಲೂಕಕ್ಕೆ ತಿಂಗಳಿಗೊಂದು ಬಂದು ಹೋಗ್ಬೇಕಿಲ್ಲ. ಜನವರಿ ಆದಮೇಲೆ ಇಲ್ಲಿ ಯಾವ ಪರಿಸ್ಥಿತಿ ಐತೆ ಅನ್ನೋದು ಗೊತ್ತಾಗ್ತೈತೆ. ಅಲ್ಲೇ ಅವರು ರೆಸಾರ್ಟ್ದಾಗ ಕೂತು ರೆಸಾರ್ಟ್ ರಾಜಕೀಯ ಮಾಡೋದು, ಒಂದು ಯಾವುದಾರೆ ಹೆಣ್ಣು ಹುಡುಗಿ ಹೋತು, ಅಲ್ಲಿ ಹೋತು, ಇಲ್ಲಿ ಹೋತು, ಒಂದು ಚೀಪ್ ಪಾಪ್ಯುಲಾರಿಟಿ ಮಾಡೋದು, ಇದನ್ನೆಲ್ಲ ಬಿಡಬೇಕು. ಅವರು ಅಲ್ಲಿ ಮಾಡ್ರೆ ಆದ್ರೆ ಅಲ್ಲಿ ಹೋಗಲಿ ಬೇಡ ಅನ್ನಂಗಿಲ್ಲ. ಬಟ್ ಇಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ, ಮೀನುಗಳು ಸಾಯ್ತಾ ಇದ್ದಾವೆ, ದನಕರುಗಳು ಸಾಯ್ತಾ ಇದ್ದಾವೆ. ಇವತ್ತು ಕುಡಿಯೋಕೆ ನೀರಿಲ್ಲ. ಈ ಒಂದು ದೆಸೆಯಲ್ಲಿ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಇವತ್ತು BJP ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು, ಇವತ್ತು ದಳದ ಸರ್ಕಾರ ಇರ್ಬೋದು, ಜನರಿಗೆ ನೀರು ಕೊಡಬೇಕು. ಮುಖ್ಯ ಕುಡಿಯುವ ನೀರು, ಕರೆಂಟು, ಈ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಹಾಲಿನ ಬೆಲೆ ಸಲಾಗಿ ಹೋರಾಟವನ್ನು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಮುಂದೆ ಈ ವರ್ಷ 10 ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಯನ್ನು ಕೊಟ್ಟಿದ್ದಾಗ ಸ್ಪಂದಿಸಿದ್ದಾರೆ. ಆದರೆ ಯಾಕೆ ಇಂಜಿನಿಯರ್ಗಳು ಇವರೆಲ್ಲ ಏನು ಮಾಡ್ತಾರೆ, ದನ ಕಾಯ್ತಾರನು, ಯಾಕೆ ನೀರು ಬಿಡ್ತಾ ಇಲ್ಲ, ಮೊದಲೇ ಯಾಕೆ ಪ್ಲ್ಯಾನಿಂಗ್ ಮಾಡ್ಕೊಳಂಗಿಲ್ಲ ಇವರು? ನಮಗೆ ಫ್ಲಡ್ ಇರೋದು ಒಂದು ವರ್ಷದಲ್ಲಿ 30 ರಿಂದ 40 ದಿನ ಬರುತ್ತೆ. ಅವಾಗ ಕೆರೆ ತುಂಬಕ್ಕೆ ಏನಾಗ್ತೈತಿ ಇವ್ರಿಗೆ? ಏನು ಮಾಡ್ತಾರೆ, ಏನು ಪ್ಲ್ಯಾನಿಂಗ್ ಮಾಡ್ತಾರೆ? ಇವರೆಲ್ಲ ಇಂಜಿನಿಯರಿಂಗ್ ಕಲಿತು MTech ಕಲಿತು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಒಳಗೆ 24 TMC ಆಲ್ಮಟ್ಟಿ ಡ್ಯಾಮಿನಲ್ಲಿ ನೀರು ಸ್ಟಾಕ್ ಇದೆ. ಯಾಕೆ ನಮಗೆ ಇಂಡಿ ತಾಲೂಕು ಎಲ್ಲ ಕೆರೆಗಳನ್ನು ತುಂಬಕ್ಕೆ ಏನಾಗೈತಿ ಇವ್ರಿಗೆ? ಅಧಿಕಾರಿಗಳ ಒಂದು ವೈಫಲ್ಯನೇ ಈ ಒಂದು ಕಷ್ಟಕ್ಕೆ ಕಾರಣ. ಅಧಿಕಾರಿಗಳ ವೈಫಲ್ಯ ಮತ್ತು ನಿರ್ಲಕ್ಷ್ಯಕ್ಕೆ ಕಾರಣ ಇದು. ಯಾಕಂದ್ರೆ ನಾವು ಜನ, ನಮ್ಮ ರೈತರು ಹೊಲ ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಕೇಳೋಕ್ಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಅದನ್ನು ಬಿಟ್ಟು ಇವರು ಅಧಿಕಾರಿಗಳವರು ನಮ್ಮ ದುಡ್ಡಿನೊಳಗೆ ಅವರು ಕ್ಯಾಬಿನ್ ಅದು ನೋಡಬೇಕು, 35-30 ಮಾಡಿ 4 AC ಹಚ್ಕೊಂಡು 2 3 ಸೋಫಾ ಹಾಕೊಂಡು ಕೂತಿರ್ತಾರೆ. ಅಲ್ಲಿ ಎದಕ್ಕೆ ಕುಂದಿರ್ತಾರೆ? ಯಾರು ದುಡ್ಡು? ಅದು ನಮ್ಮ ದುಡ್ಡು. ಅದನ್ನು ಬಿಟ್ಟು ಇಲ್ಲಿ ಫೀಲ್ಡಿಗೆ ಬರಬೇಕು. ಏನು ರೈತರ ಕಷ್ಟ ಏನು ನಡೆದೈತಿ ನೋಡಬೇಕು, ಏನೈತಿಲ್ಲ ಅದನ್ನು ಪರಿಹಾರ ಕೊಡಬೇಕು. ಇರ್ದಿದ್ದ ಮುಂದಿನ ದಿನಮಾನಗಳಲ್ಲಿ ಆಫೀಸ್ ಬಿಟ್ಟು ಅವ್ರನ್ನ ಇಲ್ಲೇ ಕಟ್ಟಬೇಕಾಗ್ತೈತಿ ನಾವು ಗಿಡಕ್ಕೆ ತಂದ. ಆ ಪರಿಸ್ಥಿತಿ ಮುಂದೆ ಬರ್ತೈತಿ. ಈಗ ಎಲ್ಲರ ರೈತರು ಎಚ್ಚೆತ್ತುಕೊಂಡಾರ, ಯಾರೂ ದಡ್ರಿಲ್ಲ, ಎಲ್ಲರೂ ಎಜುಕೇಟೆಡ್ ರೈತರು ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಸರಿಯಾಗಿ, ಅವರು ಎಲ್ಲ ನಮ್ಮ ಅಂತಮರೇ ಇರ್ತಾರೆ, ಅವ್ರೇನು ನಾವು ದೂಷಿಸಂಗಿಲ್ಲ. ಆದ್ರೆ ಇದಕ್ಕಿಂತ ಹೆಚ್ಚು ರಾಜಕಾರಣಿಗಳು ಅದರ ಮೇಲೆ ಇನ್ವಾಲ್ವ್ ಆಗಬೇಕು ಮತ್ತು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ನಾವು ಬಿಡೋದಿಲ್ಲ. ನಾವು ಯಾಕಂದರೆ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿ ಸಕ್ಸಸ್ ಆಗಿದ್ದೀವಿ. ಈಗ NHM ಇರ್ಬೋದು, NHB ಸ್ಕೀಮ್ಗಳನ್ನು ತರೋದ್ರಲ್ಲಿ ಇರ್ಬೋದು, ಮೊನ್ನೆ ನೀರು ಬಿಡಿಸೋದ್ರೊಳಗೆ ತಂದೀವಿ. ಆದರೆ ಕಂಟಿನ್ಯೂಸ್ ಈ ರೀತಿ ಮಾಡೋದ್ರಿಂದ ರೈತರಿಗೆ ಭಾಳ ತೊಂದರೆ ಆಗ್ತೈತೆ. ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿ, ಜೂನ್ದಿಂದನೇ ಪ್ಲ್ಯಾನ್ ಮಾಡಿ ನಾವು ಏನು ಮಾಡಬೇಕು, ಈ ವರ್ಷ ಪೂರ್ತಿ ಎಷ್ಟು ನೀರು ಬೇಕು, ಇಂಡಿ ತಾಲೂಕು ಎಷ್ಟು ಬೇಕು, ಎಷ್ಟು ಮಳೆ ಆಗಿದೆ, ಇದನ್ನೆಲ್ಲ ತಿಳ್ಕೊಂಡು ಒಂದು ವರ್ಷದ ಪ್ಲ್ಯಾನಿಂಗ್ ಮಾಡಬೇಕು. ಇವತ್ತು ನಾವು ಭಾರತೀಯ ಕಿಸಾನ್ ಸಂಘದ 3-4 ಜನ ಮತ್ತು ಹಲವು ರೈತ ಸಂಘಟನೆಗಳು ಒಂದು ಆನ್ಲೈನ್ ಮೀಟಿಂಗ್ದಾಗಿದ್ದೀವಿ. ನಮ್ಮ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಏನು ಕೇಳ್ತಾ ಇದ್ರು ಅಂದರೆ ನೀರು ಕೊಡ್ರಿ ಅಂತ ಕೇಳ್ತಾ ಇದ್ರು. ಬರೀ ನೀರು ಕೇಳೋದು ಆಯಿತು. ಆಲ್ಮಟ್ಟಿ 524 ಮಾಡಿದ್ರೆ ಇರೋ 123 TMC ನೀರು ಸ್ಟಾಕ್ ಆಗ್ತೈತಿ. ಅವಾಗ ಬೇಕಾದಷ್ಟು ಕೊಡ್ಬೋದು ನೀವು. ಎಲ್ಲರೂ ನಮ್ಮವರೇ. ಇವತ್ತು ಮಹಾರಾಷ್ಟ್ರದವ್ರು ಇರ್ಬೋದು, ಗುಲ್ಬರ್ಗದವ್ರು ಇರ್ಬೋದು, ಬೆಂಗಳೂರು, ಎಲ್ಲರೂ ನಮ್ಮವ್ರೆ, ಎಲ್ಲರೂ ರೈತರೇ. ಆದರೆ ಈ ಒಂದು ಆಲ್ಮಟ್ಟಿಯನ್ನು 524ಕ್ಕೆ ನೀರು ನಿಲ್ಲಿಸಿದ ಆಯ್ತು ಅಂದ್ರೆ ಈಗ ಇವೆಲ್ಲ ಸಣ್ಣ ಚಿಲ್ಲರ ಸ್ಕೀಮ್ಗಳು ಬಂದ್ ಮಾಡ್ಬೇಕು. ಇವು ಅದು ಕೊಟ್ಟು ಇದು ಕೊಟ್ಟು ನೀವು ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಿರಿ. ಅದರ ಚಲೋ ಇದ್ದವ್ರಿಗೆ ಅವ್ರ ಮನೆ ಕರೆಂಟ್ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ ಅಂತಾರೆ ಇವರು. ಇಂಥ ಥರ್ಡ್ ಕ್ಲಾಸ್ ದಂಧ ಬಂದ್ ಮಾಡಬೇಕು. ಕಷ್ಟದವ್ರಿಗಿದ್ದವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಲಿ, ಬೇಡ ಅನ್ನಂಗಿಲ್ಲ, ಮನೆಗೆ ಹೋಗಿ ಹೆಲ್ಪ್ ಮಾಡಲಿ. ಆದರೆ ಚಲೋ ಇದ್ದವ್ರಿಗೆ ಹೆಲ್ಪ್ ಮಾಡೋದು ಬಂದ್ ಮಾಡಿ ಸ್ಕೀಮ್ಗಳನ್ನು ವಿಡ್ರಾ ಮಾಡ್ಕೋಬೇಕು. ಮಾಡಿಕೊಂಡು ನಿಜವಾದ ಕಷ್ಟ, ಈಗ ನೀರಾವರಿ ಒಂದು, ಕರೆಂಟ್ ಒಂದು, 2 ಕೊಟ್ಟರೆ ನಾವು ದೇಶಕ್ಕೆ ಬೇಕಾದ್ದು ಕೊಡ್ತೀವಿ. ಅವ್ರು ಏನೂ ಮಾಡೋದು ಬೇಡ. ಅಲ್ಲಿ ಎಲ್ಲೋ ರೆಸಾರ್ಟ್ದಾಗ ಬೆಂಗಳೂರಾಗ ಕೂತು ಇದು ಹೊಲಸ ರಾಜಕಾರಣ ಬಂದ್ ಮಾಡಬೇಕು. ರೈತರನ್ನ ಸಂರಕ್ಷಣೆ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ. ಈ ಭಾಗದ ಕೆರೆಗಳು ತುಂಬಬೇಕಾದ ಅತಿವೃಷ್ಟಿ ಸಂದರ್ಭದಲ್ಲಿ ಅವರು ಚಾಣಾಕ್ಷತೆ ವಹಿಸಿ ಅಧಿಕಾರಿಗಳು ಸಮರ್ಪಕವಾಗಿ ನೀರು ತುಂಬಿದ್ರೆ ಇಲ್ಲಿ ನೀರಿನ ಕೊರತೆ ಆಗೋದು ಖಂಡಿತವಾಗಿ ಆಗೋದಿಲ್ಲ ರೀ. ಇಲ್ಲಿ ಯಾಕಂದ್ರೆ ಮೊದಲೇ ಪ್ಲ್ಯಾನ್ ಮಾಡಬೇಕು. ನಾವು ಯಾವುದು ಟೇಲ್ ಎಂಡ್ ಇದೆ, ಕೊನೆಯ ಕೆರೆಯನ್ನು ತುಂಬಿಕೊಂಡು ಆಮೇಲೆ ಆ ಕಡೆ ಹೋಗಬೇಕು. ಅವ್ರು ಏನು ಮಾಡ್ತಾರೆ, ಅಲ್ಲಿ ಬಿಟ್ಟುಕೊಂಡು ಎಷ್ಟು ಹೋಗ್ತೈತಿ, ಎಲ್ಲೋ ಹೋಗ್ತೈತಿ, ನಾವು ಬಿಟ್ಟಿವಿ, ಅದು ಇದು ಮಾಡ್ಕೊಂಡು ಹೇಳ್ತಾರೆ. ಅದರೊಳಗೂ ಕೆಲವೊಂದು ಆಫೀಸರ್ಗಳು
ಏನೇನೋ ಹೇಳ್ತಾರೆ ಅವ್ರು ನಮ್ಮವ್ರನ್ನೇ ನೋಡ್ತಾರೆ, ಪಕ್ಷದವ್ರನ್ನೇ ನೋಡ್ತಾರೆ. ಇದೆಲ್ಲ ಥರ್ಡ್ ಕ್ಲಾಸ್ ದಂಧೆ ಬಂದ್ ಮಾಡ್ಬೇಕು. ಟೆಕ್ನಿಕಲಿ ಏನೈತಪ್ಪ, ಈಗ ಕೊನೆ ಹಳ್ಳಿಗೆ ನೀರು ಹೋಗಬೇಕು, ಅಲ್ಲಿ ಮುಟ್ಕೊಂಡು ಬೇರೆ ಬೇರೆ ಕೆರೆಗಳನ್ನು ತುಂಬ್ಕೊಂಬರ್ಬೇಕು. ಮತ್ತು ನಮ್ಮ ರೈತರು ಸಹಕಾರ ಮಾಡ್ಬೇಕು ಅದಕ್ಕೆ. ಯಾಕಂದ್ರೆ ನಮ್ಮ ಅಲ್ಲಿ ಹೊಡಿಯೋದು ಇಲ್ಲಿ ಹೊಡೆದು ಹಿಂಗೆಲ್ಲ ಮಾಡಬಾರ್ದು. ಯಾಕಂದ್ರೆ ಇವತ್ತೆಲ್ಲ ನಾಳೆಗೆ ಬರ್ತೈತಿ, ರೈತರಿಗೆ ಬರ್ತೈತಿ. ಅದಕ್ಕೆ ಎಲ್ಲ ರೈತರಿಗೆ ಮುಟ್ಟುವಾಗ ನಾವು ಪ್ಲ್ಯಾನ್ ಮಾಡಬೇಕು. ಮತ್ತು ಕುಂತ್ಕೊಂಡು ನಾವು ಎಲ್ಲರೂ ಅಭ್ಯಾಸ ಮಾಡ್ಬೇಕು ಅದ್ರ ಬಗ್ಗೆ. ನೀರು ಯಾವ ರೀತಿ ತರಬೇಕು, ಇದನ್ನು ಏನಿದೆ, ನಮಗೆ ನೀರು ಎಷ್ಟು ಬೇಕು, ಯಾವ ಕ್ರಾಪ್ ಬೇಕು, ಕರೆಂಟ್ ಏನು ಬೇಕು, ಯಾವ ಮಾಡಬೇಕು. ನಾವು ಎಲೆಕ್ಷನ್ದಾಗ ದುಡ್ಡದು ತೊಗೊಳೋದು ಬಂದ್ ಮಾಡ್ಬೇಕು. ಇದನ್ನು ಬಂದ್ ಮಾಡಿದ್ರೆ MLA ಕಟ್ಬೋದು ನಾವು ಇಲ್ಲೇ ಗಿಡಕ್ಕೆ. ಅದಕ್ಕೆ ಅದನ್ನು ದಾರು ಕುಡಿಯೋದು, ಜೀಪ್ ಕೊಡೋದು, ರೊಕ್ಕ ತೊಗೊಳೋದು, ಏನು 1,000 ರೂಪಾಯಿ ಕೊಡ್ತಾರೆ, ದಿನ 10 ಪೈಸೆ ಆಗೋದಿಲ್ಲ ಅದನ್ನೆಲ್ಲ ನಾವು ರೊಕ್ಕ ಕೊಡ್ಬೇಕು ಅವ್ರಿಗೆ. ಓಡಾಡ್ರಪ್ಪ ನೀವು ಕೆಲಸ ಮಾಡಿದ್ರೆ ನಾವೇ ರೊಕ್ಕ ಕೊಡೋನು, ನಮ್ದೇ ರೊಕ್ಕದಾಗ ಕೊಡ್ತಾರೆ. ಅವ್ರೇನು ಬೇರೆ ಅವ್ರೇನು ತಂದು ಪಾಕಿಸ್ತಾನ ಅಮೇರಿಕದ ರೊಕ್ಕ ತಂದು ನಮಗೇನು ಕೊಡೋಂಗಿಲ್ಲ. ನಮ್ಮ ರೊಕ್ಕದಲ್ಲೇ ನಮ್ಗೆ ಮಾಡೋರು ಅವರು. ಅದಕ್ಕೆ ನಾವು ಎಲ್ಲರೂ ಜನಪ್ರತಿನಿಧಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ನಾವು ಏನೂ ಇಲ್ಲ, ಚಲೋ ಯಾರು ಕೆಲಸ ಮಾಡ್ತೀರಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅದನ್ನೂ ಒಂದು ವಿಷಯವನ್ನು ನಾವು ಹೇಳಬೇಕು. ಈಗ ಟೇಲ್ ಹ್ಯಾಂಡ್ ಫಸ್ಟ್ ತುಂಬಬೇಕಂತ ಹೇಳಿದ್ರಿ, ಅವರು ಫಸ್ಟ್ ಹಿಡಿದು ತುಂಬ್ಕೊತ ಬರ್ತಾರೆ. ಆ ಪಾಲನೆ ಯಾವುದು ಅಂದರೆ ಅದು ರೂಲ್ಸೇ ಅವ್ರು ಫಾಲೋ ಮಾಡ್ತಾ ಇಲ್ಲ ಅಲ್ಲ. ಅದ್ರ ಸಲುವಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ, ಈ ಯಾವ ರೀತಿ ಆದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇದೆ. ಈ ಕಡೆ ಹಳ್ಳಿಯನ್ನು ತುಂಬಿಕೊಂಡು ನಾವು ಈಗ ಬಂದ್ರೆ ತೊಂದರೆ ಕಡಿಮೆ ಆಗುತ್ತೆ. ಅವರು ಮೊದಲ ಟೆಕ್ನಿಕಲ್ ಕೆಲವೊಂದು ತೊಂದರೆ ಇರ್ತಾವೆ. ಯಾಕಂದ್ರೆ ಇಲ್ಲಿ ನೀರು ಬರಬೇಕಾದ್ರೆ ಎಷ್ಟು ನೀರು ಬಿಡಬೇಕು ಅನ್ನೋದು ಒಂದು ಅವ್ರದ್ದು ಟೆಕ್ನಿಕಲ್ ಇದು ಇರುತ್ತೆ. ಎಷ್ಟು ನೀರು ಬಿಟ್ಟರೆ ಇದು ಬರ್ತೈತೆ, ಆ ಲೀಕೇಜ್, ಆಪರೇಷನ್ ಬೈ ಸನ್ ಎಲ್ಲ ಇರುತ್ತೆ. ಅದೆಲ್ಲನೂ ದಾಟಿನೂ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ನೀರು ಬಿಡುವ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಆ ಕಡೆ ಹೋದ್ರೆ ನಮ್ಮ ರೈತರೆಲ್ಲರೂ ಸಹಕಾರ ಕೊಟ್ಟೇ ಕೊಡ್ತಾರೆ. ಎಲ್ಲ ಇದ್ರ ನಮ್ಮ ಭಾರತೀಯ ಕಿಸಾನ್ ಸಂಘದಿಂದಲೂ ಎಲ್ಲಿ ಬಾ ಅಂತಾರೆ ಅಲ್ಲಿ ಬಂದು ನಿಂತು ನಾವು ರೈತರ ಜೊತೆಗೂಡಿ ತಮಗೆ ಅಧಿಕಾರಿ ವರ್ಗದವರಿಗೆ ಮತ್ತು MLAಗಳಿಗೆ ಎಲ್ಲರಿಗೂ ಸಹಕಾರ ಮಾಡ್ತೀವಿ. ಆದರೆ ಈ MLAಗಳು ಏನೈತಿ, ಮೊದಲು ಆಲ್ಮಟ್ಟಿ 524 ಮಾಡೋದು ತಲೆಗೆ ಹಾಕೋಬೇಕು. ಬೇರೆ ಎಲ್ಲ ಸ್ಕೀಮ್ ಬಂದ್ ಮಾಡಿರಿ, ಚಿಲ್ಲರ್ ಸ್ಕೀಮ್ಗಳು 524 ನೀರು ನಿಂದಿರಿಸಿ ಎಲ್ಲ ನಮ್ಮ ಕರ್ನಾಟಕ ಯಾಕೆ ಬೇಕಾದ ರಾಜ್ಯಗಳಿಗೆ ನೀರು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದರಲ್ಲಿ ಭಾರತೀಯ ಕಿಸಾನ್ ಸಂಘ ಇದರ ಸಲುವಾಗಿ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಇಲ್ಲಿ ಏನದ ರೈತರು ಅಂದ್ರೆ ನಮಗೆ ಏನು ಬೇಕು ಅದಕ್ಕೆ ರಸ್ತಾಕ್ಕೆ ಎಳಿಬೇಕು, ಅಥವಾ ರಸ್ತಾ ರೋಕ ಮಾಡಬೇಕು, ಅಥವಾ ಧರಣಿ ಸತ್ಯಾಗ್ರಹ ಮಾಡಬೇಕು. ಇಲ್ಲಿಲ್ಲ ಅಂದ್ರೆ ಬರೀ ಕೂಗು ಹಾಕೋದು, DC ಆಫೀಸಿಗೆ ಕಾಗದ ಕೊಡೋದು, ಬರೀ ಇದೇ ಕೆಲಸ ಆಗ್ಯದ ನಮಗೆ ಹೊಲ ಮನೆ ಬಿಟ್ಟು ಈ ಸರ್ಕಾರದೊಳಗೆ ಏನು ನಡೆದಂದ್ರೆ ದಿನ ಹೊತ್ತು ಹೊಂಟ್ರೆ ಅರ್ಜಿ ಕೊಡೋದು, ಹೇಳೋದು, ಕೈಕಾಲು ಹಿಡ್ದಂಗೆ ನಡೆದೈತಿ. ಯಾಕಪ್ಪ, ಎದರ ದೇಶದಿಂದ, ಎದರ ಸಲುವಾಗಿದು? ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲ್ಲಿನ ಶಾಸಕರು ಈ ಕ್ಷೇತ್ರದ ಜವಾಬ್ದಾರಿ ಹೊತ್ತು ಯಾವ ಜನರಿಗೆ ಏನು ಕೊರತೆ ಅದ ಅನ್ನತಕ್ಕಂಥ ತಿಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಎಲ್ಲಿ ತನಕ ವ್ಯವಸ್ಥೆ ಬರುವುದಿಲ್ಲ ಅಲ್ಲಿ ತನಕ ಇದೇ ನಮೂನಿ ನಡೆಯೋದು. ನಾವು ಇಲೆಕ್ಷನ್ ಬಂದಾಕರೆ ಸೊಮ್ಮ ಕಣ್ಣು ಮುಚ್ಚಿ ಓಟ್ ಹಾಕೋದು. ಯಾವಾಗ ಏನದ, ಯಾವ ಕೆಲಸ ಮಾಡ್ತಾನ, ಏನಿಲ್ಲ, ಯಾವ ಅಧಿಕಾರಿ ಏನೇನು ನಡೆಸ್ಯಾನ, ಈ ಕೆನಾಲ್ ಮೇಲೆ ಯಾವ ಅಧಿಕಾರಿ ಅಡ್ಡಾಡಬೇಕು, ನಮಗೆ ಎಷ್ಟು ಕುಶಕ್ಷಿ ನಮ್ಮ ಕೆನಾಲ್ಗೆ ನೀರು ಹರಿಬೇಕು, ಯಾವ ಶಾಸಕರಿಗೂ ಗೊತ್ತಿಲ್ಲ, ಅಧಿಕಾರಿಗಳಿಗೂ ಗೊತ್ತಿಲ್ಲ. ಸೋಮಾಲಿ ಚಾಲು ಮಾಡಿ ಆಲಮಟ್ಯಾಗ ಗೇಟ್ ಓಪನ್ ಮಾಡಿಬಿಡೋದು, ಮುಂದೆ ಎಲ್ಲಾಕೆ ಹೋಗೋದ್ಯಾಕದು ಅಂದ್ರೆ ಇದು ಸರ್ಕಾರನ? ಸರ್ಕಾರ ಅಧಿಕಾರಿಗಳ ಇವ್ರ ಕೈಯಾಗಿಲ್ಲ ಯಾರು. ಈ ಸರ್ಕಾರದ ಕೈಯಾಗ ಯಾರು ಈ ಅಧಿಕಾರಿಗಳಿಲ್ಲ. ಯಾಕಂದ್ರೆ ಅವರು ಮನ್ಸಿಗೆ ಬಂದಂಗೆ ಆಡಳಿತ ನಡೆದೈತಿ. ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ ಎಲ್ಲ ಅಧಿಕಾರಿ, ಎಷ್ಟು ಬೇಕಟ್ಟು ಕೋಟಿಗಟ್ಟಲೆ ಟ್ರಾನ್ಸ್ಫರ್ಕ. ಅದಕ್ಕಾಗಿ ಯಾವ ಅಧಿಕಾರಿಗಳು ಅಂದಂಗಿಲ್ಲ. ಅದಕ್ಕೆ ನಾವೇನು ಹೇಳೋದ, ಈ ವರ್ಷ ಏನಾಗ್ಯದ, ಈ ಮುಂದಿನ ಜೂನದಿಂದ ಯಾವಾಗ ಮಳೆಗಾಲದೊಳಗೆ ನೀರು ಹರಿತದ ಆ ಟೈಮದೊಳಗೆ ಮೊದಲ ನೀರು ಕೆರೆ ತುಂಬಲಿಕ್ಕೆ ಆದ್ಯತೆ ಕೊಡಬೇಕು. ಯಾಕಂದ್ರೆ ಇಡೀ ನಮ್ಮ ಜಿಲ್ಲಾದೊಳಗೆ 225 ಕೆರೆ, 23 ಕೆರೆ ತುಂಬಬೇಕಾದ್ರೆ ಕೇವಲ 3.5ರಿಂದ 4 TMC ನೀರಿನೊಳಗೆ ಭರ್ತಿ ಆಗ್ತಾವ. 123 TMC ಒಳಗೆ 119 TMC ಈ ಸಲ ನೀರು ತುಂಬಿತ್ತು. ಎಲ್ಲಿ ಹೋಯ್ತಾ ನೀರ ಲೆಕ್ಕ ಕೊಡ್ಬೇಕು ಅವ್ರು. ಯಾರು ಕೇಳಿರಿ ನೀವು? ಯಾವ ಶಾಸಕರು ಕೇಳ್ಯಾರ? ಯಾವ ರೈತರು ಕೇಳಿರಿ? 4 TMC ಒಳಗಂದ್ರೆ ಎಷ್ಟು ಸಲ ನಮಗೆ ಕೆರೆ ತುಂಬಲಿಕ್ಕಿಲ್ಲ? 16 ಸಲ ತುಂಬಬಹುದು.
4 TMC ಉಪಯೋಗ ಮಾಡಿದ್ರೆ ಇಡೀ ನಮ್ಮ ಜಿಲ್ಲಾದೊಳಗೆ ಏಕಟ್ಟು ಸಾಂಡ ತುಂಬಿ ಬ್ಯಾಸಿಗೆಯಿಂದ ಮಳೆಗಾಲ ತನಕ ಏಕಟ್ಟು ಹರಿತಾವೆ. ಆದರೆ ಆ ನೀರು ಎಲ್ಲಿ ಬಿಡ್ತಾರೆ ಅಂದ್ರೆ ಎಲ್ಲಿ ಬೇಡತ್ತೇವಲ್ಲ ಅಲ್ಲಿ ನೀರು ಬಿಡ್ತಾರೆ. ಹಿಂದೊಮ್ಮೆ ನಾವು ಬಗಲಿಯವರು ನಾವು ಹೋಗಿದ್ದೀವಿ, ಅಲ್ಲೆಲ್ಲ ಯಾದಗಿರಿ ಭಾಗ ಶಾಪುರ ಸುರ್ಪುರ ಜನ ಬಂದು ರೈತರು 200 ಜನ ಬಂದು ಆಲಮಟ್ಟಿ ಡ್ಯಾಮ್ನೊಳಗೆ ನಮಗೆ ನೀರು ಬಿಡಬೇಡ್ರು, ಎಲ್ಲ ಬೆಳೆ ಬಂದಾವ, ಈಗ ನಮ್ಮ ಭತ್ತ ತೆಗಿ ಬಿಡೋಲ್ಲ, ಅದಕ್ಕಾಗಿ ನಮಗೆ ಮುಂದೆ ಯಾವಾಗ ಬೇಕು ಅವಾಗ ಬಿಡಾಕತ್ರಿ, ಬಿಡಬೇಡ್ರಿ ಅಂತ ಹೇಳಿದ್ರೆ ಇಲ್ಲ, ನಮ್ಗೆ ಸರ್ಕಾರದ ಆದೇಶ ಆಗ್ಯದ 1.2 TMC ಹಂಗೆ 20 ದಿನ ಹರಿಬಿಟ್ರು 25 TMC ಅಲ್ಲೇ ಪೋಲಾಗಿ ಹೋಯ್ತು. ಎಲ್ಲಿ ಹೋಯ್ತು? ಆಂಧ್ರ ತೆಲಂಗಾಣ. ಮುಂದೆ ಇಲೆಕ್ಷನ್ ಮಾಡಬೇಕಾಗಿತ್ತು ಇವರು. ಎಲ್ಲಿ ಕರ್ನಾಟಕ ರೈತರು ಸಾಯೋಲ್ರಾಕಿಲ್ಲಿ, ಅಲ್ಲಿ ಬೇರೆ ರಾಜ್ಯದ ಚಿಂತನೆ ಮಾಡಿ ಅವರು ನಮ್ಮ ರೈತರು ಯಾರ, ಆದ್ರೆ ನಮಗೆ ಕೊಟ್ಟು ಅವ್ರಿಗೆ ಕುಡಿಬೇಕಾಗಿತ್ತಲ್ಲ. ಈಗ ಸದ್ಯ ನಾರಾಯಣಪುರ ತೆಳಗ ಕ್ಯಾನಲ್ ಯಾದಗಿರಿ ಶಾಪುರ ಫುಲ್ ಹೊಂಟೈತಿ. ನಾನು ನಿನ್ನೆ 2 ದಿನ ಯಾದಗಿರಿ ಜಿಲ್ಲಾದೊಳಗೆ ಎಲ್ಲ ಕ್ಯಾನಲ್ ಹಾಯ್ದು ಬಂದೀನಿ, ಫುಲ್ ಹೊಂಟದ ನೀರಲ್ಲಿ. ಈಗ 4700 ಕ್ಯೂಸೆಕ್ ತೆಳಗೆ ನೀರು ಹರಿಲಿಕತ್ತೆ ಆಲಮಟ್ಟಿ. ಇವತ್ತಿನ ಇದು ಲೆಕ್ಕ, ಇವತ್ತಿನ ಇದು ತೆಗೆದು ನೋಡ್ರಿ ಗೂಗಲ್ ಒಳಗೆ, 4700 ಕ್ಯೂಸೆಕ್ ನೀರು ತೆಳಗೆ ಬಿಡಲಾಗತ್ತೆ. ಅಲ್ಲ ಈ ಕ್ಯಾನಲ್ಗಳಿಗೆ ಏತ ನೀರಾವರಿ ಯೋಜನೆಗಳಿಗೆ, ಈ ಕೆರೆ ತುಂಬಿ ಯೋಜನೆಗೆ ನೀರಿಲ್ಲ. ಇವತ್ತೇನೋ ಈಗ ಬರೋ ಮುಂದೆ ಕಾಣಿಸೈತಿಲ್ಲ, ಅಗಸ್ನಾಳ ಹತ್ರ ನೀರು ಈಗ ಸಣ್ಣಗೆ ಮೇಲೆ ಹಾಕಲ್ಗತ್ತ. ನಿನ್ನೆ ಹೋಗಿ ಒಂದು ಗುದ್ದು ಕೊಟ್ಟಿರಿ, ಆದ್ರೆ ಈ ಗುದ್ದಿ ಹೆಂಗಿರ್ಬೇಕಂದ್ರೆ ತೋಬಾ ಎತ್ತರ ಆಗುವಂಗೆ ಗುದ್ದು ಕೊಡ್ಬೇಕು. ನಾವು ಏನು ಮಾಡ್ತೀವಿ, ಹಿಡಿದು ಬಿಟ್ಟು ಮಾಡ್ತೀವಿ. ಒಳಗೆ ಜಾತಿ ಜಗ್ತದ, ಒಳಗೆ ಪಾರ್ಟಿ ಜಗ್ತದ, ಏನೇನೋ ಜಗ್ಗಿ ನಾವು ಯಾವ್ಯಾವುದೋ ಮುಲಾಜಿಗೆ ಬಿದ್ದಿದ್ದೀವಿ. ಅದಕ್ಕೆ ಹಿರಿಯರು ಒಂದು ಶಾಸ್ತ್ರ ಹೇಳ್ಯಾರ, ಬಿಡೇಕ್ ಬಿದ್ದಕ್ಕೆ ಹಡಿಯಲಾರ್ದೆ ಸತ್ತಳತ್ತ. ಬಿಡೇಕ್ ಬೀಳಬೇಡ್ರಿ ಓ ತಮ್ಮ, ಯಾವಾಗಲೂ ಬಿಡೇಕ್ ಬೀಳಬೇಡ್ರಿ. ರೈತರು ಅಂದ್ರೆ ಎಲ್ಲರೂ ಒಂದೇ, ಕಾಂಗ್ರೆಸ್ ಅವ್ರಿಗೆ ಬೇಕು, BJP ಅವ್ರಿಗೆ ಬೇಕು, ದಳದವ್ರಿಗೆ ಬೇಕು, ನೀರು ಎಲ್ಲರಿಗೂ ಬೇಕು ತಾನೆ. ಏನು ನಮ್ಗೆ ರೈತರು ಅಂದ್ರೆ ನಾವಿಲ್ಲಿ ಬಂದವ್ರು ಅಟ್ಟೆ ಕುಡಿತೀವಿ, ಎಲ್ಲರಿಗೂ ಬೇಕೇ, ಎಲ್ಲ ಪಾರ್ಟಿಯವ್ರಿಗೂ ಬೇಕೇ. ನೀರಿಲ್ಲದೆ ಯಾವರೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹಿತ ಇಲ್ಲಿ ಒಡೆದಾಳೋ ನೀತಿ ನಡೀತಾವ. ಒಳಗೆ ಜಾತಿ ಇದು ಹಚ್ತಾರ, ಪಾರ್ಟಿ ಇದು ಹಚ್ತಾರ, ನಮಗೇನು ಇಲ್ಲ. ನಮ್ಮ ನೀರಿಗಾಗಿ ರೈತರು ಅಂದ್ರೆ ಎಲ್ಲರೂ ಒಂದೇ, ರೈತ ಕುಲ. ಈ ರೈತ ಕುಲಕ್ಕೆ ಯಾರು ಅನ್ಯಾಯ ಮಾಡತಕ್ಕದ್ದಲ್ಲ. ಯಾಕಂದ್ರೆ ಈ ದೇಶದ ಸಾರ್ವಭೌಮರದೇವ ನಾವು ಈ ದೇಶದ ಗುಲಾಮರಲ್ಲ. ಸಂವಿಧಾನದೊಳಗೆ ಬರ್ದೈತಿದು. ಈ ಹೋರಾಟ ಈ ಸದ್ಯಕ್ಕೆ ಅಂತ ಗೊತ್ತಿರೋ ನೀರು ಬರುವವರೆಗೆ ಏನಾದ್ರು ನಮ್ಮದು ಏನದ, ಅಧಿಕಾರಿಗಳು ಬಂದು ಈ ಸದ್ಯ ನೀರು ಚಾಲು ಆಗ್ಯದ, ಅದು ನೀರ ಎಷ್ಟು ದಿನ ಬಿಡ್ತಾರ, ಈ ಕೆರೆ ತುಂಬುತ್ತಾನೆ ಬಿಡ್ತಾರೋ ಏನು ಹಂಗೆ ಬಿಡ್ತಾರೋ ಏನು ಮಾಡ್ತಾರ, ಆ ನೀರಿನೊಳಗೆ ಹೆಂಗೆ ಇವ್ರು ಹಂಚಿಕೆ ಮಾಡ್ತಾರ, ಅದಕ್ಕೆ ಏನೂ ಇದನ್ನೇ ಇಲ್ಲ, ಮಾನದಂಡ ಇಲ್ಲ. ಅದಕ್ಕೊಂದು ಮಾನದಂಡ ಹಾಕ್ರಿ, ಅಲ್ಲಿ ಅಧಿಕಾರಿಗಳ ನೇಮಿಸ್ರಿ, ಪೊಲೀಸರು ನೇಮಿಸ್ರಿ, ಸರಿಯಾಗಿ ಎಲ್ಲರಿಗೂ ಯುಟಿಲೈಸ್ ಆಗುವಂಗ, ಸರಿಯಾಗಿ ಎಲ್ಲ ಕೆರೆಗಳು ತುಂಬುವಂಗೆ ಆಗಬೇಕಂತೇಳಿ ನಮ್ಮದು. ಅಂದ್ರೆ ಇವಾಗ ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಅಂದಾಗ ಇವಾಗ ಒಂದು ದಿನ ನೀರು ಹರಿಸಿ ಮಾರನೇ ದಿನ ಬಂದ್ ಮಾಡೋದು ಇದು ಅನೇಕ ಬಾರಿ ನಡೆದು. ಈಗ 2 ಸಲ ನಾವು DC ಆಫೀಸ್ಗೆ ಹೋದಾಕ್ರೂ ಅದೇ ಆಯ್ತು. ಅಲ್ಲಿ ಬೆಳಗಾವದಿಂದ RC ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು 0.3 TMC ಹೆಚ್ಚುವರಿ ಇಂಡಿ ತಾಲೂಕಿಗೆ ನೀರು ತೊಗೊಂಡು ಅದು ಪುನಃ ನೀರಿಗೆ ತಡವಲ್ಗೆ ಗ್ರಾಮಕ್ಕೆ ಬಂದು ಮುಟ್ಲೇ ಇಲ್ಲ. ಅಂದ್ರೆ ಇದರ ಅರ್ಥ ಹೆಂಗದಂದ್ರೆ ನಮ್ಮ ಹೆಸರ ಮೇಲೆ ಹಿಂದೆ ಯಾರ್ಯಾರೋ ಕದೀತಾರೆ, ಎಲ್ಲೆಲ್ಲೋ JCP ಹಚ್ಚಿ ಹೊಡ್ಕೋತಾರೆ. ಅಂದರೆ ತಮ್ಮ ರಾಜಕೀಯ ಹಿತಾಸಕ್ತಿ ಇರ್ತಕ್ಕಂಥ ಯಾರ್ಯಾರು ಅಧಿಕಾರಿಗಳು ತಮಗೆ ಬೇಕಾದವ್ರಿಗೆ ನೀರಲ್ಲಿ ಅಲ್ಲಿ ಏನೂ ಸಂಬಂಧ ಇಲ್ಲ, ಅಲ್ಲಿ ಗೇಟು ಇಲ್ಲ ಏನೂ ಇಲ್ಲ, ಆದರೂ ಅಲ್ಲಿ ಹೊಡಲಿಕ್ಕೆ ಪರ್ಮಿಷನ್ ಎಲ್ಲಿ ಬೇಕಲ್ಲಿ ಹೊಲದಾಗ. ಇವಾಗ ನೋಡ್ರಿ, ಒಂದು ಪೈಪ್ ಹೊಡ್ಯಾಕ ಅಧಿಕಾರಿ ಯಾರಿಗೂ ಇಲ್ಲ ಅಂದ್ರು 10 ಬಾರಿ ಹೊಡೆದ್ರು ಅವ್ರ ಮ್ಯಾಗ ಯಾವುದೇ ಕ್ರಮ ಆಗ್ತಾ ಇಲ್ಲ. ಯಾಕಂದ್ರೆ ನೀವು 1 ತಾಸು ಹೆಚ್ಚಿಗೆ ನೀವು ರಸ್ತೆ ತಡೆ ಮಾಡಿದ್ರೆ ಇದಕ್ಕೆ ಶ್ರಮಿಸೋರು ಸರ್ಕಾರ ಏನದಲ್ಲ, ಯಾವ ಅಶಕ್ತ ಅದಾನ ಅವನ ಮೇಲೆ ಸವಾರಿ ಮಾಡ್ಲಿಕ್ಕೆ ಅಗದಿ ಶೂರ್ ಅದಾರ. ನಿಜವಾಗಿ ಕಾನೂನು ಏನು ಹೇಳ್ತದ, ರೈತರ ಜೀವನಾವಶ್ಯಕ ವಸ್ತು ಇದು ಸಹಿತ ಏನರೇ ಸರ್ಕಾರದ ಹಿಡತನಾಗಿ ಇತ್ತು ನೀರು ಇವರೇ ಉತ್ಪನ್ನ ಮಾಡೋರಿದ್ರು ಅಂತಂದ್ರೆ ಗಾಳಿ ನೀರ ದೇವರ ಕೊಟ್ಟದ ಇದು ನಿರ್ಮಾಣ ಐತಿ. ಇವ್ರು ಈ ನಮ್ಮನೆ ಜೀವ ತಿಂತಾರಪ್ಪ ಅಂತಂದ್ರೆ ಇದು ಸರಿಯಲ್ಲ. ಇದು ಸರಿಯಾದ ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲವೇ ಅಲ್ಲ. ಇದು ಕೇವಲ ಓಟಿನ ಆಶೆಗಾಗಿ ಪುಕ್ಕಟಿ ಯೋಜನೆಗಳ ಮಾಡಿ ಏನೋ ರೈತರಿಗೆ ಬೇಕಾಗ್ಯಾವ ಎಲ್ಲ ರೈತರ ಯೋಜನೆ ಬಂದ್ ಮಾಡಿರಿ. ಈಗ ಅಲ್ಲಪ್ಪ
ನಾವೇನು ಕೇಳಿದೀವಿ ರೈತರು ಒಂದು ನೀರ, ಒಂದು ವಿದ್ಯುತ್, ಒಂದು ರೇಟ, ಇವು 3 ಕೊಟ್ಟು ನಾವು ಜೀವನ ನೆಮ್ಮದಿಯಿಂದ ಇರ್ತೀವಿ. ಅದಕ್ಕೆ ಈ 3 ವಿಷಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಿರಿ. ಈ ಮುಂದಿನ ಜೂನ್ದೊಳಗೆ ಇದು ಆಗಬಾರ್ದು. ಮತ್ತು ಈ ಸದ್ಯ ತುರ್ತು ಏನದಲ್ಲ, ಈಗ ನಾವು ಸಾಯ್ಲಕತ್ತಿದ್ದೀವಿ. ಆ ಮುಂದಿನ ಮಳೆಗಾಲ ತನಕ ಉಳಿತೇವೋ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಮಳೆ ಯಾವಾಗ ಆಗ್ತದೆ ಅನ್ನೋದು ನಾವು ಭವಿಷ್ಯ ಹೇಳೋರಲ್ಲ. ಅದಕ್ಕೆ ನಮಗೆ ಸರಿಯಾಗಿ ನೀರು ಬಿಡಬೇಕು ಅನ್ನತಕ್ಕಂಥದ್ದೇ ಒಂದು ನಮ್ದು ಹೋರಾಟ. ನೀರಾವರಿ ಹೋರಾಟಕ್ಕೆ ಏನೇ ಬರಲಿ, ರೈತರ ನೀರಾವರಿ ಹೋರಾಟಕ್ಕೆ ಕಮ್ಯುನಿಟಿ ಇದೆ. ನೀರು ಕೊಡೋದೇನಿದೆಲ್ಲ ನಮ್ಮೆಲ್ಲರ ಒಂದು ಕರ್ತವ್ಯ, ನಾವು ಕೊಡ್ತಾನೂ ಇದ್ದೀವಿ. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಸುಮಾರು ವರ್ಷದಿಂದ ಇಂಡಿ ತಾಲೂಕು ಏನಿತ್ತಲ್ಲ ನಮ್ಮದು, ಅದು ಹೈಲೈಟ್ ಇದೆ. ಯಾಕಂತಂದರೆ ನೀರು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಅಡವಿ ವಸ್ತುಗಳು ಜಾಸ್ತಿ ಇರೋದ್ರಿಂದ ಪ್ರತಿಯೊಂದಕ್ಕೂ ನಾವು ಏನಿತ್ತಲ್ಲ ಟ್ಯಾಂಕರ್ ಮೂಲಗಳೈತಲ್ಲ, ಈಗಾಗಲೇ ಕುಡಿಯೋ ನೀರಿನ ಒಂದು ಬೇಸಿಕ್ ಕಮ್ಯುನಿಟಿ ಏನೈತಿ ಅದು ಮಾನ್ಯ ಸರ್ಕಾರದ ಒಂದು ಸುತ್ತೋಲೆನೂ ಇದೆ ನಮಗೆ, ಮಾನ್ಯ ಮೇಲಾಧಿಕಾರಿಗಳ ಒಂದು ನಿರ್ದೇಶನವೂ ಕೂಡ ಇದೆ. ವಿತಿನ್ 24 ಅವರ್ಸಲ್ಲಿ ಏನೈತಲ್ಲ ಎಲ್ಲರಿಗೂ ಕೂಡ ಕುಡಿಯೋ ನೀರನ್ನು ಮತ್ತು ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯೂ ಕೂಡ ನಾವು ಈಗಾಗಲೇ ಟ್ಯಾಂಕರ್ ಮೂಲಕ ಸಪ್ಲೈನೂ ಮಾಡ್ತಾ ಇದ್ದೀವಿ. ಅದೇ ತೆರನಾಗಿ ಮೊನ್ನೆ ಪ್ರಾದೇಶಿಕ ಆಯುಕ್ತರು ಕೂಡ ಏನಿದೆಲ್ಲ ಮೊನ್ನೆ ಒಂದು ಜಿಲ್ಲಾಧಿಕಾರಿಗಳ ಒಂದು ವಿನಂತಿ ಪ್ರಸ್ತಾವನೆ ಮೇರೆಗೆ ನೀರನ್ನು ಕೂಡ ಈಗಾಗಲೇ ನಾವು 3 ಹಂತದಲ್ಲಿ ನೀರನ್ನು ಬಿಡುಗಡೆ ಕೂಡ ಮಾಡಿದ್ವಿ. ಪ್ರತಿಯೊಂದು ಕೆರೆಗಳಿಗೆ ಏನಿದೆಲ್ಲ ಅಲ್ಲಿ ಆಲಮಟ್ಟಿ ಜಲಾಶಯದಿಂದನೂ ಆಯಿತು, ನಾರಾಯಣಪುರ ಜಲಾಶಯದಿಂದ ಆಯಿತು, ಅದು ನೀರನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈಗ ತಮ್ಮದು ಒಂದು ಬೇಸಿಕ್ ನೀಡ್ಸ್ ಏನಪ್ಪ ಅಂತಂದರೆ, ಈಗ ಎಂಡ್ ಆಫ್ ದ ಮೂಮೆಂಟ್ ಇದೆ, ಇನ್ನೇನು ಹಾರ್ಡ್ಲಿ ಇನ್ನೊಂದು 15 ಡೇಸಲ್ಲಿ ಮಳೆ ಆಗ್ಬೋದು. ವೆದರ್ ರಿಪೋರ್ಟ್ ಕೂಡ ನಮಗೆ ಬಂದಿದೆ. ಬಟ್ ಈಗ ನಮಗೆ ಏನಿದೆಲ್ಲ, ಈಗ ಮಾನ್ಯ ಪ್ರಾದೇಶಿಕ ಆಯುಕ್ತರು ಮೊನ್ನೆ ಕೂಡ ಒಂದು ಗುತ್ತಿ ಬಸವಣ್ಣ ಯೋಜನೆಗೆ ನೀರನ್ನು ಹರಿಸಲಿಕ್ಕೆ ಆದೇಶವನ್ನು ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಾವು ಇದೆಲ್ಲ ನಮ್ಮ ಒಂದು KBJNL ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಅದನ್ನು ರೂಟ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ತಮ್ಮದು ಟೇಲ್ ಎಂಡಿಗೆ ಬರ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾಳೆ ಏನೈತಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು AC ಅವ್ರ ಗಮನಕ್ಕೆ ತಂದು ಅದು KBJNL ಆಫೀಸರ್ಸ್ನೆಲ್ಲರೂ ಕರ್ಕೊಂಡು ಅದೊಂದು ಮೀಟಿಂಗನ್ನು ಮಾಡ್ತಿದ್ವಿ. ಮೀಟಿಂಗ್ ಮಾಡಿ ಎಲ್ಲಿ ಯಾವ ಥರ ತಮ್ಮದು ಏನು ಸಮಸ್ಯೆ ಇದೆ, ನಮ್ಮದು ಜೆನ್ಯೂನ್ ಏನಿದೆ ಅನ್ನೋ ಬೇಡಿಕೆಯನ್ನು ಅವರಿಗೆ ಒಂದು ಮನವರಿಕೆ ಮಾಡಿ ಅದನ್ನು ನಾವು ಆ ನಿಟ್ಟಿನಲ್ಲಿ ಪೂರೈಸೋಕ್ಕೆ ನನ್ನ ಒಂದು ಇದನ್ನು ಪ್ರಯತ್ನ ನಾನು ಮಾಡ್ತೀನಿ. ಮೇಡಮ್ ಅವರ ಇಲ್ಲಿ ಟ್ಯಾಂಕರ್ಗಳು ವಿತರಣೆ ಆಗ್ತಾ ಇಲ್ಲ ಮೇಡಮ್. ಬಹಳಷ್ಟು ಅಡವಿ ಜನಾಂಗದವರು ಇದ್ದಾರೆ. ಯಾವ ಎಕರೆ ಕೂಡ ನೀರು ಹೋಗ್ತಾ ಇದೆ. ನಾವು ಹೇಳುದು ನಮ್ಮ ವಿಷನ್ ಏನಿರಬೇಕು. ಈ ಕೆನಲ್ ಅದಾವ, ಯಾಕೆ ಮತ್ತೆ ಟ್ಯಾಂಕರ್ಲೆ ನೀರ್ ಹಾಕು ಪ್ಲಾನಿಂಗ್ ಮಾಡ್ತೀರಿ? ಬಿಡ್ರಿ ಅದನ್ನ, ಕೆನಲ್ ಮಾಡಿಸ್ರಿ. ನೀರ್ ಕೊಡ್ತೀವಿ, ಶಬ್ದ ಬಂದ್ ಮಾಡ್ರಿ ಇವಾಗ ಇಲ್ಲಿಂದ ಗೂಗಲ್ ಕೆರೆಯಿಂದ 10 ತಾಸು ನಾವು ನೀರು ಬಿಡ್ತೀವಿ ಅಂತೇಳಿ ನಿಮ್ಮ ಜಿಲ್ಲಾ ಪಂಚಾಯತಿ ಕುಡಿಯೋ ನೀರು ಸರಬರಾಜು ಅಧಿಕಾರಿಗಳು ಹೇಳ್ತಾರೆ. ಇಲ್ಲಿ ಏನದ ಕೆರೆ ಒಳಗೆ ನೀರಿಲ್ಲ, ಬರೀ 10 ತಾಸು ಬಿಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಊರಾಗ ಒಟ್ಟೆ ನೀರು ಬರ್ತಾ ಇಲ್ಲ. ಭಾಳಷ್ಟು ಸಮಸ್ಯೆ ಊರಲ್ಲಿಯೂ ಇದೆ ಮತ್ತು ಅಡವಿಗಳಲ್ಲಿಯೂ ಇದೆ ಮೇಡಮ್. ಊರಲ್ಲಿ MUS ಸ್ಕೀಮ್ ಇದೆ, ಅದ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೋಡೋಣ. ಎಲ್ಲಿ ಎಲ್ಲಾನು ಕಡೆನೂ ಇಲ್ಲ, ಎಲ್ಲಿ ಸಮಸ್ಯೆ ಇದೆ ನಮ್ಮ ಗಮನಕ್ಕೆ ತನ್ನಿ. ಪರ್ಟಿಕ್ಯುಲರ್ ಪ್ಲೇಸ್ ಇದು ಹೇಳಿ ನಾವು ಅದನ್ನೆಲ್ಲ ಕನ್ಸರ್ನ್ ಅವರು ಯಾರು ನಾವು ಮಾಡ್ತೀವಿ. ಒಂದು ಇವಾಗ ಸೆಕೆಂಡ್ ಥಿಂಗ್ ತಾವು ಹೇಳಿದ್ರೆ, ಈಗ ಟ್ಯಾಂಕರ್ ಏನಿಂದ ಸಪ್ಲೈ ಮಾಡ್ತೇನೆ ಅಂತಿರಲ್ಲ, ಟ್ಯಾಂಕರ್ ಎಲ್ಲ ಕಡೆ ಹೋಗ್ತಾ ಇದೆ. ಎಲ್ಲಿ 1 or 2 ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ನಾವು ನನ್ನ ಗಮನಕ್ಕೆ ತಂದು ಇಮಿಡಿಯೇಟ್ ಪಕ್ಷದ ಭಾಗ ಆಗಬೇಕು. ಹಳ್ಳ ಹರಿಗಳಿಗೆ ನೀರು ಬರಬೇಕು. ಆಮೇಲೆ ಗುತ್ತಿ ಬಸವಣ್ಣ ತಾಂಬಾದಿಂದ ನೀರು ಬರುವುದಿಲ್ಲ. LICಗೆ ಹ್ಯಾಂಗೆ ನೀವು ಸ್ಕಾಡಾ ಗೇಟ್ ಮಾಡಿರಿ, ಹಂಗೆ ಲಿಫ್ಟ್ ಇರಿಗೇಷನ್ ಇಂಡಿ ಬ್ಯಾಂಕ್ ಏನದ ಲಿಫ್ಟ್ ಇರಿಗೇಷನ್ ಅದಕ್ಕೂ ಕೂಡ ಸ್ಕಾಡಾ ಗೇಟ್ ಮಾಡಿದ್ರೆ ಮಾತ್ರ ನಮ್ಗೆ ನೀರು ಬರ್ತಾವೆ. ಸ್ಕಾಡಾ ಗೇಟ್ ಮಾಡಬೇಕು. ಆಮೇಲೆ ತೆನ್ನಾಳಿ ಆ ದೇಸಾಯಿ ಗೇಟ್ ಹತ್ತದ, ಅಲ್ಲೆಲ್ಲ ಮಣ್ಣು ಸಿಕ್ಕಾಮ ಸಿಲ್ಟ್ ಬರ್ತದೆ. ಆ ಸಿಲ್ಟೆಲ್ಲ ತೆಗೆದೋಗಿಬೇಕು. ರೈತರು ಪಟ್ಟಿ ಹಾಕೊಂಡು ತೆಗಿತಾರೆ. ಇಂಥ ಪರಿಸ್ಥಿತಿ ಅದ, ಪಟ್ಟಿ ಹಾಕಿ ತೆಗಿಬೇಕು, ಅವ್ರು ನೀರು ಬರೋಂಗಿಲ್ಲ. ಇದು 2 ನಮೂನಿ ಹಿಂಗೂ ಎರಡು ಅನ್ನತ್ತ, ಅದಕ್ಕೆ ಆಗಬಾರ್ದು ಹೇಳ್ಯಾರ. ಆಮೇಲೆ ನಮ್ಮೊಬ್ಬ ಕೆಲವೊಬ್ರು ಏನು ಹೇಳ್ಯಾರ ರೈತರು ಅಂದ್ರೆ, ಏನೇ ಮಾಡಲಿ ಅವ್ರು ಲಿಖಿತವಾಗಿ ನಮ್ಗೆ ಕೊಟ್ಟರೆ ಮಾತ್ರ ಹೇಳೋದು ಅಂತ ಅಲ್ಲ. ನಿರ್ಣಯ ನಮ್ಮ ರೈತರದಲ್ಲ, ನಮ್ಮ ಒಬ್ಬರದಲ್ಲ. ಆ್ಯಂಡ್ BD ಪಾಲ್ರಿ ಏನು ಹೇಳಿದ್ರು, ನಮ್ಮ ದುಂಡ್ರು, ನೀವು ಅಫ್ಜಲ್ಪುರಕ್ಕೆ 1 TMC ಕುಡ್ಲಿಕ್ಕೆ ನೀರು ಬಿಡ್ತೀರಿ, ನಾವು ಯಾರು ತಕರಾರು ಮಾಡಿದ್ರು ಮಾಡಲಿಲ್ಲ. ಈಗ ತಡವಲಗ, ಅತರ್ಗ, ಕೊಟ್ನಾಳ ಇವು ಕೆಲವೊಂದು ಕೆರೆಗಳಿಗೆ ನೀರು ಬರ್ಲಾಕ ಯಾಕೆ ನಿಮ್ಗೆ ತೊಂದರೆ ಇರ್ತಾವೆ. ಉಳಿಕಿದೆಲ್ಲ ಕೆರೆ ಫುಲ್ ಜಾಗ ಮಾಡ್ತಾವೆ. ಮದವಾಯಿ 3 ಕೆರೆ ತುಂಬ ಹೋಗ್ತಾವೆ, ಅರಕೆರೆ ತುಂಬ ಹೋಗ್ತಾವೆ, ಭರಟಿಗೆ ತುಂಬ ಹೋಗ್ತಾವೆ, ನಾಲ್ಕು ನೀರು ಹೋಗ್ತಾವೆ. ನಾವು ಗಾಢ ಅನ್ನಂಗಿಲ್ಲ,
ಅವ್ರಿಗೆ ತುಂಬ್ರಿ, ನಮಗೆ ಯಾಕೆ ಹಿಂಗೆ ಮಾಡಿ ಒಂದು 10% ಕೊಡಲ್ಲ, ಬರೀ 10%. ಮೇಡಮ್ ಕೆವಿ ಚಾನೆಲ್ ಅಧಿಕಾರಿಗಳೇ ಇಲ್ಲ ರೀ ಮೇಡಮ್. ತಾವು ಅದಕ್ಕೆ ಸಂಬಂಧ ಅವರೆಲ್ಲ ಅಲ್ಲಿ ಬೆಂಗಳೂರು ನೋಡ್ರಿ ನೀರು ಬಿಡೋರು ಅವ್ರಲ್ರಿ. ಎಸ್ಸಿ ಅವ್ರ ಜೊತೆ ನಾವು ಮಾತಾಡಿದೆ, ಮೀಟಿಂಗ್ ಅಲ್ಲಿ ಇಲ್ಲ ಅವ್ರು ಸುಮ್ಮನೆ ನೆಪ ಹೇಳ್ತಾ ಇದ್ದಾರೆ ಮೇಡಮ್. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನಿಮ್ಗೆ ಅವ್ರ ಮ್ಯಾಗ ವಿಶ್ವಾಸ ಇತ್ತಪ್ಪ ಅಂದ್ರೆ ನಿಮ್ಮ ಮ್ಯಾಗ ನಮ್ಗೆ ವಿಶ್ವಾಸ ಇಲ್ಲ. ನೀವೇ ರೈಟ್ ಇಲ್ಲ ಕೊಟ್ಬಿಟ್ಟು ನಾವು ಎದ್ದು ಹೋಗ್ಬಿಡ್ತೀವಿ. ಭಾರತ್ ಮಾತಾ ಕಿ ಭಗವಾನ್ ಬಲರಾಮ ಕಿ. ನಿಂಬೆ ಗಿಡ ಬತ್ ಹೊಂಟದ, ಮನೆ ಹೊಂಟ ಕಿತ್ಲತ್ತಿ ಅಂತ ಹೇಳತ್ತಿದ್ದೆವು, ದ್ರಾಕ್ಷಿ ಒಳಗೆ ಹೊಂಟ ಅಂತ ಹೇಳತ್ತೇವೆ, ದನಕ್ಕ ನೀರಿಲ್ಲ. ಇವತ್ತು ನಾವು ನೀರು ಕುಡ್ರಿ ಅಂತ ಇವತ್ತು ನ್ಯಾಯಬದ್ಧವಾಗಿರ್ತಕ್ಕಂಥ ಹಕ್ಕು ಕೇಳಕತ್ತಿದ್ದೆವು. ಅದಕ್ಕೆ ಸಂಬಂಧಪಟ್ಟಂತ ಇವತ್ತು ತಹಸೀಲ್ದಾರ್ ಸಾಹೇಬ್ರು ಹೇಳಿದಾರೆ, ಇವತ್ತು ಅವ್ರು ಹೇಳ್ತಾರೆ ನಾಳೆ 8 ಗಂಟೆ ಬಂದು ವಿಸಿಟ್ ಮಾಡಿ ನಿಮ್ಮ ಕೆರೆಗೆ ಸ್ವತಃ ಮುಂದೆ ನಿಂತು ಬಿಡಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಾವು ಇವತ್ತು ಇಲ್ಲಿ ತನಕ ಹೋಗೋದು ಬಂದು ಸ್ವಾತಂತ್ರ್ಯ 70 ವರ್ಷ ಆಯಿತು. ಆದರೂ ಕೂಡ ಇವತ್ತು ಅವ್ರಿಗೆ ಗೌರವ ಕೊಡೋಣ. ಯಾಕಂದ್ರೆ ನಮ್ಮ ಹೋರಾಟ ಇದೇನು ನಿರಂತರ ಅಲ್ಲ, ಮತ್ತೆ ನಾಳೆ ಇಲ್ಲ ನಾಳೆ ರೋಡ್ ಹಾಟಿ ಹೋರಾಟ ಅದ. ನಮ್ಮ ಮ್ಯಾಗ 108 ಕೇಸ, ನಾವೇನು ಅಡ್ಡಲ್ಲ. ನಾವು ರೈತರ ಕಾಲ ಜೀವನ ಕೊಡ್ಕೊತೇವೆ, ಜೈಲು ಹೊಂಟಿದ್ದೆವು. ಇದೇನು ಯಾರು ಸೊತ್ತಲ್ಲ. ಅದಕ್ಕಾಗಿ ನಾವು ನ್ಯಾಯಬದ್ಧ ಹೋರಾಟವನ್ನು ಇವತ್ತು ನಮ್ಮ ಈಗ ಆಫೀಸರ್ ಬರುವವರೆಗೆ ಇವತ್ತು ನಾವು ಇಲ್ಲಿ ಶಾಂತಿಯುತವಾಗಿ ನಡೆಸೋಣ. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಕೆರೆ ನೀರು ಬಿಡುತ್ತಾನೆ. ಯಾಕಂದ್ರೆ ತಡವಾಲಗ ಅತ್ತರ್ಗ ಏನು ಸುಮಾರು 14 ಕೆರೆಗಳಿಗೆ ನಮ್ ಕೂಡ ನೋಡಿ ಸುತ್ತ ಹಳ್ಳಿನ ಕೆರೆಗೆ ನೀರಾಗಿ ನೋಡ್ತೀನಿ ನೋಡಿ. ನಮ್ ಕೂಡ ನೋಡ್ರಿ ದೊಡ್ಡ ದೊಡ್ಡ ಮಂದಿಗೆ ತಾಜಿ ಕುಡ್ಲಿಕ್ಕೆ ನೀರಿಲ್ಲ, ದನ ಕರಿಗೆ ಇಲ್ಲ, ಮನುಷ್ಯರಿಗೆ ಇಲ್ಲ. ಏನ್ ಮಾಡು, ತಾಜಿ ಊರಿಗೆ ಮಂದಿ ಹೋಗ್ಬೇಕು ಮುಂದಿನ ಊರಿಗೆ. ನೋಡ್ರಿ ಇಲ್ಲೇ ಸದ್ದ ಇಲ್ಲೇ ಮಕ್ಕಳ ತಾಜಿ ಕೆರೆ ನೀರು ಕುಡಿಲಿಕ್ಕ ಜಾಸ್ತಿ ಮಂದಿ ಬರ್ತಾರೆ. ನಮ್ ಕೂಡ ಸಂಘ ಮಕ್ಕಳು ಕೂಡ ನೋಡಿ ಒಂದ್ ಮುಖ ಕೂಡ್ಲಿಕ್ಕೆ ನೀರು ಇದ್ರೆ ಏನ್ ಕೇಳ್ತಾರೆ. ಎಲ್ಲ ಇಡೀ ಭಾರತ ಹಳ್ಳಿಗೆ ನೀರ, ತಾಳಿ ಊರಿಗೆ ನೀರಿಲ್ಲ. ಎಲ್ಲ ಊರಿಗೆ ನೀರವ, ತಾಳಿ ಊರಿಗೆ ನೀರಿಲ್ಲ. ತಾಳಿ ಊರಿಗೆ ಯಾರು ದೊಡ್ಡ ಮಂದಿ ಬಿಡೋತರ ಈ ಕಡೆ ಅವ್ರು ಕೇಳಕತ್ತನ ಬಿಡ್ರಿ ಅಂದ್ರೆ ಹೆಂಗ್ರಿ ಒಬ್ರುಗಳು ಒಬ್ರು ಸಾಕಿರ ಒಬ್ರು ಕರ್ಮ ಒಬ್ರು ಹಂಗಿ ಸೀದಾ ಹೋತ ನೀರ ಅದಕ್ಕೆ ಬೇಕು. ಇಲ್ಲ ಕಪ್ಪಲ್ ಬರ್ತಾರೆ ಹೆಣ್ಮಕ್ಳು ಮಂದಿ ರೊಕ್ಕ ಕೊಡ್ರಿ, ಹೆಣ್ಮಕ್ಳು ಹೊಯ್ಬೇಕು ಕೊಡ್ರಿ. ನಮ್ಗೆ ಯಾರು ಅಂಗಿ ಮಗನು ನೀವು ಯಾವಾಗ ಬರ್ತಾ ಅಂತಾರೆ ಈಗ ಗೊತ್ತಾಯ್ತಲ್ಲ ಎಲ್ಲರಿಗೆ.